ತಮಾಷೆಯಾಗಿ ಶುರು ಆಗಿರೋ ಒಂದು ಜೋಕ್ ಇಷ್ಟು ಒಂದು ದೊಡ್ಡ ಒಂದು ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಎಲ್ಲ ಪಕ್ಷಗಳೂ ಇದಕ್ಕೆ ಅವರ ಅಟೆನ್ಷನ್ ಕೊಡಲೇಬೇಕು. ಇವತ್ತು ಕಾಂಗ್ರೆಸ್ನವರು ಆಮ್ ಆದ್ಮಿನವರು ವಿರೋಧದಲ್ಲಿದ್ದಾರೆ ಅಂತ ಇದು ಏನು ಅವ್ರದ್ದು ಮೂವ್ಮೆಂಟ್, ಯುವಕರದ್ದು ಮೂವ್ಮೆಂಟ್ ಇದೆಯೋ ಅದಕ್ಕೆ ಒಂದು ಸಪೋರ್ಟ್ ತೊಗೊಂಡು ಹೈಜಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಇವತ್ತು CJPಯಿಂದ ಇಲ್ಲಿ ಯಾರೂ ಇಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಅವರೇ ಹೇಳಿದ್ದಾರೆ ನಾವು ಯಾವುದೇ ಬೇರೆ ಪಕ್ಷಕ್ಕೆ ನಾವು ಸೇರ್ಕೊಳ್ಳಲ್ಲ. ಅವ್ರು ಹೇಳ್ತಾ ಇರೋದು ನಮ್ಮ ಅಜೆಂಡಾ ಏನಿದೆ ಅದೇನೇ ಬೇರೆ, ನಾವು ಮುಂದೆ ಹೋಗ್ತಾ ಏನು ಮಾಡ್ತೀವಿ ಅಂತ ನಾವು ಅದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಯುವಕರು ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಸಮಸ್ಯೆಗಳೇನಿದೆ ಅದಕ್ಕೆ ಬಗೆಹರಿಸೋ ತನಕ ಏನು ಸಮಾಧಾನ ಸಿಗಲ್ಲ. ಬೇರೆ ಪಕ್ಷಗಳಲ್ಲಿ ನೀವೇ ನೋಡಿದ್ರಿ, ಓದಿರೋರು ಯುವಕರು ಅಥವಾ ಗ್ರೌಂಡ್ ಮೇಲೆ ಕೆಲಸ ಮಾಡಿರೋರಿಗೆ ರೆಕಗ್ನಿಷನ್ ಯಾವ ಪಕ್ಷದವ್ರು ಕೊಡ್ತಾ ಇದ್ದಾರೆ. ಇಲ್ಲೇ ನೀವು ಹೇಳಿದ್ರಿ ಒಂದು ಉದಾಹರಣೆ, ಅವ್ರಿಗೆ ವಕ್ತಾರ ಮಾಡ್ತಾ ಇಲ್ಲ ಅಂತ. ಈಗ ಆಮ್ ಆದ್ಮಿನವ್ರು ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ ಪಕ್ಷ ಶುರುವಾದಾಗ ಇರೋ ನಿಮ್ ಪಕ್ಷದಲ್ಲಿ ಶುರುವಾದಾಗ ಇರೋ ನಾಯಕರೆಲ್ಲ ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ, ಯಾರು ಮಿಕ್ಕಿಲ್ಲ. ನೀವು ಬೇರೆ ಪಕ್ಷಗಳು ಬೇರೆ ಪಕ್ಷಗಳು ಮಾಡಿರೋದಕ್ಕಿಂತ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು, ಅದಕ್ಕೆ ಗೌರವ ಕೊಟ್ಟು ಮಾತಾಡ್ತೀನಿ ಅಷ್ಟೇ. ಆದ್ರೆ ಈಗ ಯುವಕರಿಗೆ ಯಾರೂ ಆ ರೆಕಗ್ನಿಷನ್ ಕೊಡ್ತಾ ಇಲ್ಲ. ಯಾರು ಕೊಡ್ತಾರೆ? 25 ವರ್ಷದ 30 ವರ್ಷದ ಯುವಕರಿಗೆ ಒಂದು ಸ್ಪೋಕ್ಸ್ ಪರ್ಸನ್ ಆಗಿ ಅಂತ, ನಮ್ದು ಪಾಲಿಸಿ ಟೀಮ್ ಲೀಡ್ ಮಾಡಿ ಅಂತ. ಈಗ ಆನ್ಲೈನ್ ಅಲ್ಲಿ ಏನೇನು ಆನ್ಲೈನ್ ಅಲ್ಲಿ ಏನು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆಯೋ ಇವತ್ತು ಇರೋ ರಾಜಕೀಯ ಪಕ್ಷಗಳು ಇದಕ್ಕೆ ಅವರು ಸಪೋರ್ಟ್ ಮಾಡಲೇಬೇಕು. ಅವರು ಏನೇನು ಅವ್ರದ್ದು ದಾರಿಗಳಿದೆ ಅದನ್ನ ಅವರು ಬದಲಾಯಿಸಬೇಕು. ಇದು ನಾವು ಹೇಳ್ತಾ ಇರೋದು. ಮೇಡಮ್, ಈಗ ಭಾಳ ಸತ್ಯ ಆಯಿತು. ಬಹುತೇಕವಾಗಿ ನಾವು ನೋಡೋದಾದರೆ ಇವತ್ತು ಏನು ಈ ದೇಶವನ್ನು ಮತ್ತು ರಾಜ್ಯವನ್ನು ಆಳಿರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ಭ್ರಷ್ಟಾಚಾರ, ದುರಾಡಳಿತ, ಸ್ವಾರ್ಥ, ಕುಟುಂಬ ರಾಜಕಾರಣ ಇವೆಲ್ಲದರಿಂದಾಗಿ ಸಮಾಜದಲ್ಲಿ ಒಂದು ತುಂಬ ದೊಡ್ಡದಾದಂಥ ಒಂದು ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಇದು ಎಲ್ರಿಗೂ ಗೊತ್ತಾಗಿದೆ. ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಕೇವಲ ಏನು ಇವತ್ತೇನು ರೀಲ್ಸು ಅದನ್ನು ನೋಡೋದಕ್ಕಷ್ಟೇ ಬಳಸ್ತಾ ಇಲ್ಲ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಿದೆ. ಅಲ್ಲಿ ನರೇಂದ್ರ ಮೋದಿ ಅವರು ಸೆಂಟ್ರಲ್ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಮಾತಾಡೋದಾದ್ರೆ, ನರೇಂದ್ರ ಮೋದಿ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದು ED, CBI ಅಥವಾ ಇನ್ನೂ ಚುನಾವಣಾ ಆಯೋಗನ ದುರುಪಯೋಗ ಪಡಿಸ್ಕೋತಾರೆ ಅನ್ನುವಂಥ ಮಾತನ್ನು ಮಾತಾಡೋದಾದರೆ, ಇಲ್ಲೂ ಕೂಡ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಇಲ್ಲೂ ಕೂಡ ಪೊಲೀಸರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ನು, ಇಲ್ಲಿರತಕ್ಕಂಥ CBI, ಇವ್ರದ್ದು ಯಾವುದು SIT ಗಳು ಇವ್ರದೇ ಪೊಲೀಸು ಬೆಳಿಗ್ಗೆ ಎದ್ದು ಇವ್ರ ಮನೆ ಹೋಗಿ ಮನೆ ಮುಂದೆ ಹೋಗಿ ಅವ್ರು ಪದೇ ಮಾತಾಡ್ತಾರೆ. ನಾನು ಮಾತಾಡ್ಬೇಕಾದ್ರೆ ಪದೇ ಮಾತಾಡ್ತಾರೆ. ಕಾಂಗ್ರೆಸ್ ನೋಡಿ, ಇವ್ರ ಆಟಿಟ್ಯೂಡ್ ನೋಡಿ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಬಾರ್ದು. ಇಂಥ ಆಟಿಟ್ಯೂಡ್ ಇಂದಾನೆ ಜನ್ಜಿ ಈ ಮಟ್ಟಿಗೆ ತಿರುಗುತ್ತಿರುವಂತದ್ದು ನೋಡಿ. ಹೀಗಾಗಿ ಬಹಳ ದೊಡ್ಡ ಒಂದು ಆರ್ಥಿಕ ಅಸಮಾನತೆ ಸೃಷ್ಟಿಯಾಗಿದೆ. ಉದ್ಯೋಗ ಸಿಗ್ತಾ ಇಲ್ಲ ನಿರುದ್ಯೋಗಿಗಳಿಗೆ. ಮತ್ತೆ ಅವರ ಧ್ವನಿ ಎಲ್ಲ ಒಂದ್ ಕಡೆ ನಾವು ಧ್ವನಿ ರೈಸ್ ಮಾಡ್ಬೇಕಂತ ಅಂದ್ರೆ ನೀವು ಹೌದು ಕರೆಕ್ಟ್. ಇವತ್ತು ಒಳ್ಳೆ ಪ್ಲಾಟ್ಫಾರ್ಮ್ ಹುಡುಕೊಂಡಿದ್ದಾರೆ ಜನ್ಜಿಗಳು. ಆ ಪ್ಲಾಟ್ಫಾರ್ಮ್ ಬಿಟ್ರೆ ಬಹುಶಃ ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ಯಾವುದೇ XYZ ಸ್ಥಾಪಿತ ಪಕ್ಷಗಳಿರಲಿ, ಎಲ್ಲೂ ಕೂಡ ಇವತ್ತು ಯಾರೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ಈ ದೇಶದ, ಈ ನಾಡಿನ ಜನರ ಹಕ್ಕುಗಳೇನಿದಾವೆ ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ. ಅದನ್ನ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವ್ರು ಯಾರೂ ನೋಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅರ್ಥ ಆಗಿದೆ ಇವತ್ತು ಜಂಜಿಗಳಿಗೆ, ಇವರೆಲ್ಲರೂ ಅಷ್ಟೇನೆ, ಇವ್ರು ಮಾತಾಡೋದು ಇಲ್ಲಿದ್ರೆ ಇವ್ರು ಹಿಂಗೆ ಮಾತಾಡ್ತಾರೆ. ಈಗ ನೋಡಿ, ಬೇರೆ ಪಕ್ಷದಲ್ಲಿದ್ರೆ ಅಲ್ಲಿದ್ದಾಗ ಈ ಪಕ್ಷ ಸರಿಗಿಲ್ಲ, ಹಂಗಿಲ್ಲ, ಹಿಂಗಿಲ್ಲ, ಇವ್ರು ಹಂಗ್ ಮಾಡ್ತಾರೆ ಅಂತ ಹೇಳೋದು. ಅದೇ ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋದ್ರೆ ಅವಾಗ ಎಲ್ಲ ಸರಿ, ಎಲ್ಲ ಚೆನ್ನಾಗಿರುತ್ತೆ. ಈ ತರದ ಬೂಟಾಟಿಕೆಗಳನ್ನ ಬಿಜೆಪಿ ಅವರು ಕಾಂಗ್ರೆಸ್ ಬಂದ್ರೆ ಬನ್ನಿ ಕರ್ಕೊಂಡ್ ಬಿಡ್ತಾರೆ. ಬಿಟ್ಬಿಡ್ತಾರ? ಕೇಳ್ಬಿಡಿ, ಬಿಟ್ಬಿಡ್ತಾರ? ಹೋದ್ರೆ ಸೌದಿ ಎಲ್ಲವನ್ನ ಜನ ನೋಡಿ ಆತ್ಮಸಾಕ್ಷಿ ಹೇಳಿ ಅವರು ಬೇರೆ ಪಾರ್ಟಿಯವರು ಸೇರಿಸ್ಕೊಡಲ್ಲ ಅಂತ. ನೋಡಿ ಇದಕ್ಕೇನೆ ಸಂಜೆಗಳು ರೊಚ್ಚಿಗಿರೋದು. ನಿಮ್ ಆರ್ಭಟ ನಿಮ್ದು ನೋಡಿ ನಾವು ನಂಗೊಂದು ನಿಮಿಷ ಟೈಮ್ ಕೊಡ್ಬೇಕು. ಇವರ ಪಾರ್ಟಿ ಅಧ್ಯಕ್ಷರು ಬದಲಾಯಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಕಾಕ್ರೋಚ್ ಅಂತ ಈ ಸಮಾಜ, ಈ ವ್ಯವಸ್ಥೆಯಲ್ಲಿರುವಂತಹ ಕೆಟ್ಟ ಹೇಸಿಗೆಯನ್ನು ಕ್ಲೀನ್ ಮಾಡೋದಕ್ಕೆ ಈಗಿನ ಯುವಕರು ಎದ್ದು ನಿಂತಿದ್ದಾರೆ.
ಈ ಯುವಕರ ಧ್ವನಿಯನ್ನು ಅಡಗಿಸೋದಕ್ಕೆ ಕುತಂತ್ರಗಳನ್ನು ಬಳಸಿ ಪಾಕಿಸ್ತಾನ, ಬಾಂಗ್ಲಾದೇಶ ಅನ್ನುವಂಥ ಪಟ್ಟವನ್ನು ಕಟ್ಟಿ ಅವರ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸಿ ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೋದರೆ ನಾಳೆ ಅವರೇ ನಿಮಗೆ ಸರಿಯಾದ ಪೆಟ್ಟು ಕೊಡ್ತಾರೆ. ಇಲ್ಲ, ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳ ಆದರೆ ಮುಂದಿನ ದಿನಗಳಲ್ಲಿ ಜೆನ್ಸಿಗಳು ನಿಮ್ಮ ಹತ್ರ ಮುಖ ಮಾಡ್ಬೋದು. ಇಲ್ಲದೇ ಇದ್ದರೆ ನೀವು ಇದೇ ರೀತಿ ಪಟ್ಟಗಳನ್ನು ಕಟ್ಟಿ ಇದೇ ರೀತಿ ಅವರನ್ನು ವ್ಯವಸ್ಥಿತವಾಗಿ ಸರ್ವನಾಶ ಮಾಡೋದಕ್ಕೆ ಮುಂದಾದರೆ ನೀವಂತೂ ಸರ್ವನಾಶ ಆಗ್ತೀರಾ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.